ಫ್ಯೂಚರ್ ಯಾರು ಬರೆಯಕ್ಕಾಗಲ್ಲ ಸರ್, ಅವ್ರವ್ರೇ ಕೇಳ್ಕೊಂಡ್ ಬಂದಿರ್ಬೇಕು. ಒಪ್ಕೊಂತೀರ ಇದಕ್ಕೆ? ಹೌದು. ನಾವು ಬರಿತೀನಿ ಅನ್ನೋದು ಸುಳ್ಳು. ಪ್ರಯತ್ನ ಮಾಡಿದೀನಿ, ಅವ್ನು ಮಾಡಿದಾನೆ ಚೆನ್ನಾಗೆ, ಅದು ಅವನ ಲೈಫ್. ಅದು ಅವ್ನು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ, ಅವ್ನು ಹೆಂಗ್ ಫ್ಯೂಚರ್ ಡೆಡಿಕೇಟ್ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಈ ಡಿ ಬಾಸ್ ಅಭಿಮಾನಿಗಳ ಮುಟ ಅಷ್ಟೆಲ್ಲ ಹಂಗೆಲ್ಲ ಬೈತಾರಲ್ಲ, ನಾವು ಯಾರು, ಎಲ್ಲಿಂದ ಬಂದ್ವಿ? ಜಸ್ಟ್ ಬಿಕಾಸ್ ಒಂದು ಸಾಂಗ್ ನಮ್ಮನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಸರ್. ಒಂದ್ ಸಿನಿಮಾಗೆ ಫೋನ್ ಮಾಡಿದೆ, ಬಹಳ ಕ್ಲೋಸ್ ಇರೋ ಡೈರೆಕ್ಟರ್ಗೆನೆ. ಓಕೆ, ಗುರುಗಳೇ ನನ್ನ ಮಗನ ಪಿಕ್ಚರ್ ಒಂದು ವಾರ ಮುಂದೆ, ಆಯ್ತು ಯಜಮಾನ್ರೆ ನಿಮ್ಗಿಲ್ಲ ಅಂತೀರಾ ಅಂದ್ಬಿಟ್ಟು ಅದೇ ಡೇಟೇ ಬರ್ತಾರೆ. ಅದೇ ಸೆಕೆಂಡ್ಗೆ ಆ್ಯಡ್ ಅವ್ರನ್ನ ಕರೆದ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಸೆಕೆಂಡ್ ಅವ್ರದಿನ ಅನೌನ್ಸ್ ಆಗಿರ್ಲಿಲ್ಲ ಸರ್ ಟೈಮಲ್ಲಿ. ವಿಷಯ ಬಂತು, ಬರ್ತಾ ಇದಾರೆ ಅಂತ ಅವಾಗ ಹೇಳ್ದೆ, ಅಣ್ಣ ಒಂದ್ ಸ್ವಲ್ಪ ಮುಂದೆ ಆಗಬೇಡಿ, ಸ್ವಲ್ಪ ಮುಂದೆ ಹೋಗಿ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ, ಯೂತ್ ಓರಿಯೆಂಟೆಡ್ ಸಿನಿಮಾ? ಇಲ್ಲ ಸರ್. ಅಥವಾ ಹೇಗೆ ಸರ್? ಒಂದ್ ಪಾರ್ಟ್ ಈಗ ನಾನು ಅಗೋರಿ ಒಂದು ಟ್ರಾನ್ಸ್ ಸ್ಟೈಲ್ ತೆಗಿತೀವಿ, ಅದು ಯೂತ್ಸ್ ಎಂಜಾಯ್ ಮಾಡ್ತಾರೆ. ಅದು ಹಿನ್ನೆಲೆ ತಿಳ್ಕೊಳಕ್ ಹೋದಾಗ ಅವ್ರ ಪೇರೆಂಟ್ಸ್ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಈ ಹಾರರ್ ಫ್ಯಾಂಟಸಿ ಮತ್ತೆ ಒಂದು ಅಡ್ವೆಂಚರ್ಸ್ ಡ್ರಾಮಾ ಆಡಿಯನ್ಸ್, ನಮ್ಮ IT ಸೆಕ್ಟರ್ಸ್ ಅಂತ ಬಂದ್ರೆ ದೇ ವಿಲ್ ಎಂಜಾಯ್ ದಟ್. ನಾನು ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ಮಾಡಿರೋಂಥ ಕತೆ ಸರ್. ಪರ್ಟಿಕ್ಯುಲರ್ ಒಂದು ಸಿನಿಮಾ ಒಂದು 10 ದಿಕ್ಕಿನ ಪ್ರೇಕ್ಷಕರು, ಒಂದು ಫ್ಯಾಮಿಲಿ ಸರ್, ಒಂದು ಜಾಯಿಂಟ್ ಫ್ಯಾಮಿಲಿ ಬಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್, ಯಾರಿಗೂ ಬೇಜಾರಾಗಿ ಹೋಗ್ಬಾರ್ದು. ಆ ಮಧ್ಯದಲ್ಲಿ ಒಂದು ಮಾಸ್ ಕ್ರೌಡ್ ಅಂತ ಬಂದಾಗ ಅವ್ರಿಗೂ ಒಂದು ಸಾಂಗ್ ಬೇಕು, ಅವ್ರಿಗೂ ಒಂದು ಇದು ಬೇಕು ಅಂದ್ಬಿಟ್ಟು ಎಲ್ಲಾನು ತಲೆಯಲ್ಲಿ ಕತೆ ಬರೀಬೇಕಾದ್ರೆ ನಾನು ಎಲ್ಲ ಲಿಂಕ್ನು ಈ ತಲೆಯಲ್ಲಿ ಇಟ್ಕೊಂಡೇ ಮಾಡ್ತೀನಿ ಸರ್. ಯಾಕಂದ್ರೆ ನಾನು ಒಬ್ಬ ಜಾಯಿಂಟ್ ಫ್ಯಾಮಿಲಿ ಬೆಳೆದಿದ್ದೇನೆ. ನನ್ನ ತಂಗಿ ಟೇಸ್ಟ್ ಬೇರೆ ಇದೆ, ನನ್ನ ಟೇಸ್ಟ್ ಬೇರೆ ಇದೆ, ಎಲ್ಲಾರ್ದು ಒಂದೊಂದು ಬೇರೆ ಬೇರೆ ಟೇಸ್ಟ್. ನಿಮ್ಮ ಕುಟುಂಬ ಹೇಗೆ ಅಂದ್ರೆ ಎಲ್ಲರೂ ಅಂದ್ರೆ ಒಂದು ಟೈಮ್ ಸಿಗೋದು ಕಡಿಮೆ ಸರ್. ಈಗ ದಸರಾಗ್ ಸೇರ್ತೀವಿ ನಾವು. ನಿಮ್ಮ ತಂದೆಯವರು ಏನ್ ಮಾಡ್ತಾರೆ? ಗೌರ್ಮೆಂಟ್ ಎಂಪ್ಲಾಯೀಸ್. ಅವ್ರು ಸಿನಿಮಾಕ್ಕೆ ಬರ್ಲಿಕ್ಕೆ ಓಕೆನಾ? ಇಲ್ಲ ಸರ್, ಅವರು ಡೆಡ್ ಆಪೋಸಿಟ್ ನನಗೆ. ಆಕ್ಚುಲಿ ಆಲ್ಮೋಸ್ಟ್ 8 years ನಾವು ಮಾತಾಡ್ಸೇ ಇಲ್ಲ. ಈ ಸಿನಿಮಾ ಮಾತಾಡ್ಸ್ಬೋದೇನು ಸರ್? ಅವ್ರಿಗೆ ತಂದೆ ಆಗಿ ಅವ್ರಿಗೆ ಏನ್ ಗೊತ್ತಾ ಸರ್, ಕೆಟ್ಟದ್ ಬಯಸಲ್ಲ, ಅವ್ರಿಗೆ ಮಗ ಗೆಲ್ಬೇಕು ಅನ್ನೋದು. ಗೌರ್ಮೆಂಟ್ ಎಂಪ್ಲಾಯ್, ಇವತ್ತು ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದಕ್ಕೆ ರಿಟೈರ್ಡ್ ಆದ್ರೂ ನಮ್ಮ ಮನೆಗೆ ದುಡ್ಡು ಬರ್ತಾ ಇದೆ ಸರ್, ಪೆನ್ಷನ್ ದುಡ್ಡು ಬರ್ತಾ ಇದೆ. ವಿ ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್ ನಮಗೆ ಪಾಪ ಸರ್ಕಾರನೇ ಕಟ್ತಾ ಇಡೀ ಫ್ಯಾಮಿಲಿಗೆ. ಸೊ ಎಲ್ಲಾನು ಅಷ್ಟು ಫೆಸಿಲಿಟಿ ಇರ್ಬೇಕು. ಸಿನಿಮಾ ನಿಂಗೆ ಏನ್ ಕೊಡುತ್ತೆ ಅಂತ ಕೇಳ್ತಾರೆ. ನನ್ನ ಪೆನ್ಷನ್ ದುಡ್ಡಲ್ಲಿ ಬದುಕುವಂಗಾದ್ರೆ ಅವ್ರಿಗೊಂದು ಟೆನ್ಷನ್ ಇರುತ್ತೆ. ನೆಕ್ಸ್ಟ್ ಇವ್ನ ಇದ್ ಮಾಡೋದಲ್ದೆ ಇವ್ನ ಹೆಂಡತಿ ಮಕ್ಳು ನಾನೇ ಸಾಕ್ಬೇಕಾ? ಈ ಒಂದು ಕ್ವಶನ್ಸ್ ಅಗೇನ್ಸ್ಟ್ ಆದ್ರು ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಇಲ್ಲ, ನಾನು ಸಿನಿಮಾದಲ್ಲಿ ದುಡಿತೀನಿ, ಅದೆಲ್ಲ ಏನೋ ಒಂದು ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ. ಸರ್, ನೀವು ಈ ಸಿನಿಮಾ ನೋಡಿದ್ರಿ, ಎಷ್ಟು ಸರಿ ನೋಡಿದ್ರೋ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ನಿಮ್ಮ ಮಗನ ಭವಿಷ್ಯ ಮತ್ತೆ ಈ ಸಿನಿಮಾದಲ್ಲಿ ನಿಮಗೆ ಅತ್ಯಂತ ಮರೆಯಲಿಕ್ಕಾಗದೇ ಇದ್ದಂತ ಒಂದು ಇಷ್ಟ ಆದಂಥದ್ದು ಏನು? ಸಾಂಗ್ಸೇ ಗುರುಗಳೇ. ಆ ಗೋರಿ ಸಾಂಗೇ ನಮಗೆ ಆ ಮೇಕಿಂಗು, ಇದನ್ನ ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ಆಮೇಲೆ ಅವನ ಫ್ಯೂಚರು ಯಾರು ಬರೆಯಕ್ಕಾಗಲ್ಲ ಸರ್, ಅವ್ರವ್ರೇ ಕೇಳ್ಕೊಂಡ್ ಬಂದಿರ್ಬೇಕು. ಒಪ್ಕೊಂತೀರ ಇದಕ್ಕೆ? ಹೌದು. ನಾವು ಬರಿತೀನಿ ಅನ್ನೋದು ಸುಳ್ಳು. ಪ್ರಯತ್ನ ಮಾಡಿದೀನಿ, ಅವ್ನು ಮಾಡಿದಾನೆ ಚೆನ್ನಾಗೆ, ಅದು ಅವನ ಲೈಫ್. ಅದು ಅವ್ನು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ, ಅವ್ನು ಹೆಂಗ್ ಫ್ಯೂಚರ್ ಡೆಡಿಕೇಟ್ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಕಂಪನಿ ಇಸ್ ದೇರ್ ಫಾರ್ ಹಿಮ್, ರೆಡಿಮೇಡ್ ಇದೆ. ಹೌದು. ಇದು ಆ ಲೈನಲ್ಲಿ ಪ್ಯಾಷನ್ ಮಾಡಿ ಹೋದ್ರೆ ಅವ್ನು ಹೆಂಗ್ ಇಂಟ್ರೆಸ್ಟ್ ತಗೊಂಡು ಹೋದ್ರೆ ಇಟ್ ಇಸ್ ಹಿಸ್ ಫ್ಯೂಚರ್. ಹೌದು. ಅದಲ್ಲದೆ ಇದ್ರೇನು ಭಯ ಇಲ್ಲ. ಮತ್ತೆ ಅದೇ ಅಂತಿಮ ಅಲ್ಲ. ನುಗ್ಗಂಗೆ ನುಗ್ಗು ಅಂತೀನಿ. ಇದ್ರಿಗೆ ಅಪಾಯಿಂಟ್ ಮಾಡಿ ಕೆಲಸ ನಡೆಸ್ಕೊಬೋದು. ಇಲ್ಲೇ ಬೇಕು ಅಂತ ಕೂತ್ಕೊಬೇಕು ಅನ್ನೋದೇನಿಲ್ಲ. ಕರೆಕ್ಟ್. ಸೊ ನಿನಗೇನು ಅನಿಸ್ತದ ಅರುಣ್? ಗೊತ್ತಿಲ್ಲ ಸರ್, ಈ ಬ್ರಿಡ್ಜ್ ದಾಟದ ಮೇಲೆ ಮುಂದೆ ಯಾವ ರೋಡ್ ಇದೆ ಅಂತ ಗೊತ್ತಾಗೋದು. ಬಟ್ ಒಬ್ಬ ಪ್ರೇಕ್ಷಕನಾಗಿ ನೀನು ನಮ್ಮ ಸಿನಿಮಾ ನೀನೇ ಮಾಡಿದ ಸಿನಿಮಾ ಆದ್ರೂ ಕೂಡ ಒಬ್ಬ ರಂಗಭೂಮಿಯಿಂದ ಬಂದವರಿಗೆ ಅದರ ಹೊರಗಡೆ ನಿಂತು ನೋಡ್ಲಿಕ್ಕೂ ಒಂದು ನೋಟ ದಕ್ಕಿರುತ್ತೆ. ಹೌದು, ಆಯ್ತಾ? ಏನ್ ಅನಿಸ್ತದೆ ಈ ಸಿನಿಮಾ? ಖುಷಿ ಕೊಡುತ್ತೆ ಸರ್. ಅಂದ್ರೆ ನಾನು ಹಿಂಗೆ ಕೂತ್ಕೊಂಡು ನೋಡುವಾಗ ನಾನು ಫಸ್ಟ್ ಆಫ್ ಆಲ್ ಸರ್, ನಾನು ಇದೆಲ್ಲ ರಂಗಭೂಮಿ ಆ್ಯಕ್ಟರು, ಸಿನಿಮಾ ಎಲ್ಲ ಬಿಟ್ಟರೆ ನಾನು ತುಂಬ ಒಳ್ಳೆ ಆಡಿಯನ್ಸ್ ಸರ್. ನಾನು ಅಷ್ಟು ಸಿನಿಮಾಗಳು ನೋಡ್ತೀನಿ, ನಾನು ಅಷ್ಟು ಹಾಡುಗಳು ಕೇಳ್ತೀನಿ. ಅದು ಹೆಂಗೆ ಅಂತಂದ್ರೆ ನಾವು ನೋಡುವಾಗ ನಮ್ಗೊಂದು ಖುಷಿ ಕೊಡುತ್ತೆ ಸರ್. ಅದಿದೆ, ಅದು ಖಂಡಿತ ಇದೆ. ನೀವೇನು ಹೇಳ್ತೀರಿ ಸರ್? ನಾನು ಏನು ಕತೆ ಬರ್ದಿದ್ನಲ್ಲ ಸರ್ ಡೇ 1, ಸೊ ಆ ಕತೆ ಕಾಣಿಸ್ತಾ ಇದೆ. ಸೊ ಆ ಕತೆ ಕರೆಕ್ಟಾ ಇಲ್ವೋ ಅಂತ 6ನೇ ತಾರೀಕು ಜನ ಜಡ್ಜ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ನಾವೆಲ್ಲರೂ ಏನೇ ಮಾಡಿದ್ರು
ಫೈನಲ್ ಜಡ್ಜಸ್ ಅವರೇ ಸರ್. ಎಸ್, 5 ನಿಮಿಷದಲ್ಲಿ ಡಿಕ್ಲರೇಷನ್ ಕೊಟ್ಬಿಟ್ಟು ಡನ್. 5 ನಿಮಿಷನೂ ಬೇಡ, 2 ನಿಮಿಷ ಓಪನಿಂಗ್ ಹೇಳ್ತಾರೆ, ಯಾಕೋ ಡಬ್ಬಾ ತರ ಇದೆ ಬರ್ಬೇಡ್ರ ನನ್ನ ಮಕ್ಳ ಅಂತಾರೆ, ಹಂಗೆ ಮೆಸೇಜ್ ಹಾಕ್ಬಿಟ್ಟು ಅಲ್ಲೇ ಸ್ಟೇಟಸ್ ಟೈಮು ಕೇಳಲ್ಲ. ಮತ್ತೆ ಅಷ್ಟು ಚೆನ್ನಾಗಿದ್ರೆ ಸರ್, ಅವರು ಅಷ್ಟು ತಲೆ ಮೇಲೆ ಮೆರೆಸೋರು ಯಾರು ಇಲ್ಲ. ನಾವು ಲಿಟ್ರಲಿ ಸೂ ಫ್ರಮ್ ಸೋ ಇದು ಮಾಡಿ ಫ್ರಮ್ ನೋವೇರ್ ಕಿವಿ ನಾನು ಯಾವುದೋ ಆರ್ಟಿಕಲ್ ನೋಡಿರ್ಲಿಲ್ಲ ಸರ್. ನಾನು ಯಾವುದೋ ವರ್ಕರ್ ಯಾರೋ ಒಂದು ಹೇಳ್ತಾರೆ, ಇಲ್ಲ ಟಿಕೆಟ್ ಸಿಗ್ತಾ ಇಲ್ವಂತೆ, ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಲೈಕ್ ದಿಸ್ ಅಂತ. ಹೌದಾ, ಓಕೆ, ಹಿಂಗೆ ಕಂಟೆಂಟ್ ವೈರಲ್ ಆಗೋದು ಅಂತ ಭಯ ಆಗ್ಬಿಡುತ್ತೆ ಸರ್ ಆ ಟೈಮಲ್ಲಿ ನಮ್ಗೆ. ಸೊ ಮೊನ್ನೆಯಿಂದ ರೆಸ್ಪಾನ್ಸ್ ನೋಡ್ತಾ ಇದ್ರೆ, ಸೊ ನಮಗೆ ಆ ಶೇರ್ಸ್ ಆಯ್ದು. ನಾನು ಸರ್ ಅದೇ ಹೇಳಿದೆ, ಈ ಡಿ ಬಾಸ್ ಅಭಿಮಾನಿಗಳ ಮುಟ ಅಷ್ಟೆಲ್ಲ ಹಂಗೆಲ್ಲ ಬೈತಾರಲ್ಲ, ನಾವು ಯಾರು, ಎಲ್ಲಿಂದ ಬಂದ್ವಿ, ಜಸ್ಟ್ ಬಿಕಾಸ್ ಒಂದು ಸಾಂಗ್ ನಮ್ಮ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಸರ್. ಫೋನ್ ಮಾಡ್ತಾರೆ, ಯಾವಾಗ ಏನು ಅಂತ ಮೆಸೇಜ್ ಆಗ್ತಾ ಇದಾರೆ ಇನ್ಸ್ಟಾಗ್ರಾಮ್, ನಿಮ್ಮ ಸಿನಿಮಾಗೆ ಫಸ್ಟ್ ಡೇ ಫಸ್ಟ್ ಶೋ ಬರ್ತೀನಿ ಅಂತ ಇದ್ದಾರೆ. ಸಿ ದ ನೆಗೆಟಿವಿಟಿ ನಾವು ಎಷ್ಟಿದೆ ಅಷ್ಟೇ ಪಾಸಿಟಿವಿಟಿನೂ ಇದೆ. ನಮಗೆ ಬರೀ ಮೀಡಿಯಾದಲ್ಲಿ ನಾವು ಏನು ನೋಡ್ತೀವಿ ಅಷ್ಟೇ ಗೊತ್ತಾಗುತ್ತೆ. ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್ಸ್. ಒಂದು ಹೊಸ ಟೀಮ್ ಸರ್, ನಾವು ಯಾರು ಏನೂ ಅಲ್ಲ. ಮತ್ತು ನಮ್ಗೆ ಯಾರು ಸೆಲೆಬ್ರಿಟೀಸ್ ಬರಲಿಲ್ಲ ಸರ್. ಅಂದರೆ ಎಕ್ಸಾಕ್ಟ್ಲಿ ನಾವು ಏನೋ ಒಂದು ಮಾಡಬೇಕು, ಏನೋ ಒಂದು ಎಷ್ಟೇ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ರು ಸರ್, ಹೊಟ್ಟೆ ಕಿಚ್ಚೋ ಅಥವಾ ಕಾಂಪಿಟೇಷನ್ ಅಥವಾ ವಾಟ್ ಎವರ್ ಇಟ್ ಇಸ್, ಅವರೇ ಬೆಳೆಸ್ಬೇಕು ಗುರುಗಳೇ. ಎಂಡ್ ಆಫ್ ದ ಡೇ ಸರ್, ನೀವು ನಮ್ದ್ರೆ ನಂಬಿ ಸರ್, ಟಿಲ್ ದ ಮಾರ್ಕೆಟಿಂಗ್ ತಲೆಗೆ ನಿಮ್ದೇ ಕೈ ಅಷ್ಟೇ ಕೊನೆಗೂ. ಹೌದು, ದೇವ್ರದಿಂದ ಗುರುಗಳೇ ಅಷ್ಟೇ. ಬಾಟ್ ಇಟ್ ಔಟ್ ನೀಟ್ಲಿ. ನಂಗೆ ಯಾರು ಬರ್ಲಿ, ಇಡೀ ಇಂಡಸ್ಟ್ರಿ ಅಶ್ವಿನಿ ರಾಮ್ ಪ್ರಸಾದರ ಬೆನ್ನಿದ್ದದ್ದು ನೋಡಿದ್ದೇವೆ ನಾವು. ಮೋಸ್ಟ್ಲಿ ನಾನು ಅವರ ಬೆಸ್ಟ್ ಐ ವಿಟ್ನೆಸ್ ಒಂದು ಅರ್ಥದಲ್ಲಿ. ಯಾಕಂದ್ರೆ ಅವರ ಆ ಜಮಾನವನ್ನು ನೋಡಿದ್ದೇನೆ. ಅವರು ಬಂದ್ರೆ ಒಂದು 50 ಜನ 75 ಜನ ಅಲ್ಲಿಗೆ ನಿಲ್ಲುವವರು, ಅಥವಾ ಅವರು ಪ್ರೊಡಕ್ಷನ್ ಅಲ್ಲಿ ನಾನು ಹೀರೋ ಆಗ್ಬೇಕು ಅನ್ನೋನು, ನಿರ್ದೇಶಕ ಆಗ್ಬೇಕು ಅನ್ನೋನು ಎಲ್ಲವನ್ನೂ ನೋಡಿದ್ದೇವೆ. ಅದರ ನಂತರದ ಇನ್ನಿತರ ಬೇರೆ ರೀತಿಯ 3 ಸಿನಿಮಾದಿಂದ ಆದ ಪರಿಣಾಮ ಅದನ್ನು ಗಮನಿಸಿದ್ದೇವೆ. ಹಾಗಾಗಿ ಈ ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ, ಇದು ಕೃತಜ್ಞತೆ ಮತ್ತು ಕೃತಜ್ಞತೆಯ ಮಧ್ಯೆ ಒಂದು ಎಳೆ ಇದೆ ಅನ್ನೋದನ್ನ ಮರೆತು ಬಹಳ ಕಾಲ ಆಗುತ್ತೆ ಸರ್. ಇವತ್ತು ನಿಜ ಹೇಳ್ತೀನಿ ಸರ್, ಯಾರೂ ಬರ್ಲಿಲ್ಲ ಸರ್, ಬರುವುದೂ ಇಲ್ಲ. ವಿ ಲೆಫ್ಟ್, ನಾನು ಬೇಡ ಅಂದ್ವಿ. ಗಾರ್ಗ ನಾಳೆ ಅದ್ಭುತವಾದ ಗೆಲುವು ಪಡೀಲಿ, ಇನ್ನೊಂದ್ಸರಿ ನೀವು ನನ್ನ ಹತ್ರ ಹೇಳ್ತೀರಿ, ಸರ್ ಯಾರ್ಯಾರೆಲ್ಲ ಬಂದು ಶೇಖರಣೆ ಮಾಡಿದ್ರು ಸರ್, ಅಶ್ವಿನಿ ರಾಮ್ ಪ್ರಸಾದ್ ಅನ್ನು ಮಾತಾಡಿಸ್ಬೇಕಾದ್ರೆ ನಾವೇ 2 ತಾಸು ಕಾದೇವು ಸರ್ ಅನ್ನುವಂಥ ಕಾಲವು ಅದು ನಾವು ನೋಡ್ಬೇಕು ಸರ್, ಇರುತ್ತೆ. ನಾವು ನೋಡ್ಬೇಕು ಸರ್. ಈ ಇಂಡಸ್ಟ್ರಿ ಯಾರು ಇಲ್ದಿರೋನ್ಗೆ ಸರ್ ಆಡಿಯನ್ಸ್ ಇರ್ತಾರೆ ಸರ್. ಒಳ್ಳೆ ಸಿನಿಮಾ ಕೊಟ್ಟು, ಹೌದು, ಯಾರು ಇಲ್ದಿರೋನ್ಗೆ ಆಡಿಯನ್ಸ್ ಇರ್ತಾರೆ, ದೇವರು ಇರ್ತಾರೆ ಸರ್. ಮೊನ್ನೆ ಅವ್ರದ್ದು ಒಂದು ಯೂಟ್ಯೂಬಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂದರೆ ಅವರು ಡಿ ಬಾಸ್ ಫ್ಯಾನ್ಸ್ ಎಲ್ಲ ಬಂದು ಆ ಕೇಕ್ ಕಟ್ ಸರ್, ಲಿಟ್ರಲಿ ಶೇರ್ಸ್ ನಾವು ನೋಡೋಕ್ಕೆ ಆಗ್ತಾಯಿಲ್ಲ ಸರ್. ಅಂದರೆ ಆ ಕಂಟೆಂಟ್ ಸಡನ್ಲಿ ಆಲ್ ಆಫ್ ಅ ಸಡನ್ ಓವರ್ ನೈಟ್ ವೈರಲ್ ಆಗುತ್ತೆ ಅಂತ ನಾವು ಏನೇನೋ ಮಾಡ್ತೀವಿ ಸರ್, ಎಷ್ಟೋ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀವಿ ಕಂಟೆಂಟ್ ಬಗ್ಗೆ. ನಾನು ಟ್ರೈಲರ್ ಅಷ್ಟು ಕಷ್ಟಪಟ್ಟು ರಾತ್ರಿ ಆ ಸಾಂಗು ಇಂದ ನನಗೆ ಟ್ರೈಲರ್ ಮೇಲೆ ಸಿಗುತ್ತೆ. ಆ ಟ್ರೈಲರಿಂದ ಇವತ್ತು ಗಾರ್ಗಾನ ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾನು ಅಲ್ಲೇ ಇದ್ರಕ್ಕಿಂತ ದೊಡ್ಡ ಸೆಲೆಬ್ರಿಟೀಸ್ ಯಾರಿದ್ದಾರೆ ಅಂತ ಅನಿಸ್ತು. ಸೊ ಆ ವ್ಯಕ್ತಿ ಅವತ್ತು ಸೆಲೆಬ್ರಿಟೀಸ್ ಅವ್ರು ಟ್ಯಾಟು ಹಾಕ್ಸ್ಕೊತಾರೆ ದರ್ಶನ್ ಅವರು. ನಾನು ಒಬ್ಬ ಏನು ಇಲ್ಲದೆ ಇರೋನು, ಬರೀ ಅವ್ರ ಹೆಸರುದು ಒಂದು ಸಾಂಗ್ ತೊಗೊಂಡಿರೋದಕ್ಕೆ ಅವ್ರು ಹಿಂಗೆ ಮೆರೆಸ್ತಾರೆ. ಇನ್ನು ನಿಜವಾಗ್ಲೂ ಅವ್ರ ಅಭಿಮಾನಿಗಳು ಅವ್ರು ಮೆರೆಸೋದ್ರಲ್ಲಿ ತಪ್ಪೇನಿಲ್ಲ ಅನ್ಸ್ಬಿಡ್ತು ಸರ್. ಇವತ್ತು ಸರ್ ಹಂಗ್ಬೇಕಾದ್ರೆ ಒಬ್ಬರೇ ಇರೋ ಸರ್, ನನಗೆ ಸರ್ ನಾನು ಹಿಂಗೆ ಶೂಟಲ್ಲಿ ಇದ್ದೀನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ಗೆ ಒಬ್ರು ಹೇಳಿದ್ದಾರೆ. ಅದು ಬಿಟ್ಟರೆ ಸರ್ ಇನ್ನು ಯಾರೂ ಬಂದಿಲ್ಲ ಸರ್. ಸರ್ ಆ ನಿರೀಕ್ಷೆ ಇತ್ತ ನಿಮ್ಗೆ ಇಂಡಸ್ಟ್ರಿಯ ಹೀರೋಗಳು ಅಥವಾ ಸರ್? ಅವ್ರು ಕೇರ್ ಮಾಡಲ್ಲ ಸರ್. ಅಯ್ಯೋ ಸರ್, ಒಂದು ನಾನು ನೋಡ್ನಲ್ಲ, ಅವ್ರ ರಿಲೇಷನ್ ಆಗಬೇಕು, ಅವ್ರ ಲಿಂಕ್ ಇರಬೇಕು, ಅವ್ರ ಉದ್ಧಾರ ಆಗಬೇಕು. ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾವೇನು ಕೇಳಿದ್ರು ಹಂಗಿದ್ರೆ ಹೋಗತ್ತೆ ವಿನಃ, ವಿ ಆರ್ ಟೋಟ್ಲಿ ಡಿಫ್ರೆಂಟ್ ಕ್ಯಾಟಗರಿ ಅಲ್ವಾ ಪ್ರೊಡಕ್ಷನ್ ಕಂಪ್ನಿದ. ನಾವು ನವೆಂಬರಲ್ಲಿ ಡಿಸೈಡ್ ಆಗ್ತೀವಿ ಸರ್, ಫೆಬ್ರವರಿ 6ನೇ ತಾರೀಕು ನಾವು ಮಾಡ್ತೀವಿ ಅಂತ. ನಿಮ್ಮೊಟ್ಟಿಗೆ ಸುಮಾರು ಸಿನಿಮಾ ಬರ್ತಾ ಇದೆ. ಹಾಂ ಸರ್, ಆ್ಯಕ್ಚುಲಿ ಅವತ್ತು ಸರ್ ನಮ್ಮ ಜೊತೆ ಇನ್ನೂ ಒಂದು ಸಿನಿಮಾ ಇರುತ್ತೆ. ಅದು ಒಬ್ಬಿಟ್ಟು 2 ಹೊಸ ಸಿನಿಮಾಗಳು, ಹೊಸ ತಂಡಗಳು, 500+ ಸ್ಕ್ರೀನ್ಸ್ ಇದೆ ನಮ್ಮಲ್ಲಿ, ಈಸಿಯಾಗಿ ಹಂಚ್ಕೊ. ಆಮೇಲೆ ಇನ್ನೊಂದು ಸಿನಿಮಾ ಕೇಳಿ ಬರ್ತೀವಿ ಸರ್, 3 ಆಯ್ತು ಅಂತ ಅಂತೀನಿ ನಾನು ಸರ್ಗೆ. ಈಗ 6ಕ್ಕೆ ಬಂದಿದ್ಯಾ? ಇಲ್ಲ ಸರ್, ಅದು ಆಮೇಲೆ 11 ಸಿನಿಮಾಗೆ ಬರುತ್ತೆ. ನಾವು ಆಕ್ಚುಲಿ ಒಂದು 2-3 ಸಿನಿಮಾಗೆ ಸರ್ ಕಾಲ್ ಮಾಡ್ತಾರೆ ಸರ್. ಅಂದ್ರೆ ಅವ್ರು ಇನ್ನೂ 2-3 ಒಂದು ಸಿನಿಮಾಗೆ ಫೋನ್ ಮಾಡಿದೆ, ಭಾಳ ಕ್ಲೋಸ್ ಇರೋ ಡೈರೆಕ್ಟ್ರಿಗೇನೆ. ಓಕೆ ಗುರುಗಳೇ, ನನ್ನ ಮಗನ ಪಿಕ್ಚರ್ 1 ವಾರ ಮುಂದೆ, ಆಯ್ತು ಯಜಮಾನ್ರೆ ನಿಮ್ಗಿಲ್ಲ ಅಂತೀರಾ ಅಂದ್ಬಿಟ್ಟು ಅದೇ ಡೇಟೇ ಬರ್ತವೆ. ಅದೇ ಸೆಕೆಂಡ್ಗೆ ಆ್ಯಡ್ ಅವ್ರನ್ನ ಕರೆದ್ಬಿಟ್ಟು ಕೊಟ್ಟಿದ್ದಾರೆ.
ಅದೇ ಸೆಕೆಂಡ್ ಅವ್ರದಿನ ಅನೌನ್ಸ್ ಆಗಿರ್ಲಿಲ್ಲ ಸರ್ ಆ ಟೈಮಲ್ಲಿ. ವಿಷಯ ಬಂತು ಬರ್ತಾ ಇದಾರೆ ಅಂತ ಅವಾಗ ಹೇಳ್ದೆ ಅಣ್ಣ ಒಂದು ಸ್ವಲ್ಪ ಮುಂದೆ ಹಾಕ್ಬೇಡಿ, ಸ್ವಲ್ಪ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡಿ. ಯಾಕಂದ್ರೆ ಈಗ ನಾವು ಹಾಕ್ಬಿಟ್ಟಿದ್ವಿ, ನಾವು ಹಾಕಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ಹೌದು, ಹಾಕಿದ್ಮೇಲೆ ಎದುರುವಂಥದ್ದು ಏನಿಲ್ಲ ಅಲ್ಲಿ. ನಾನು 12 ಪಿಕ್ಚರ್ ಬರಲಿ, ಓಪನಿಂಗ್ ಒಂದು 50% ಇಂದ ಒಂದು 30% ಬರ್ಬೋದು. ನಾನು ಹೇಳೋದು ನಿಮಗೆ ನೆಕ್ಸ್ಟ್ ಶೋ ಡಬಲ್ ಆಗೇ ಆಗ್ಬೇಕು ಚೆನ್ನಾಗಿದ್ರೆ. ಕರೆಕ್ಟಾ ಬಾಸ್? ಅಲ್ಲ ಅದಕ್ಕೆ ತಾಕತ್ತಿದ್ರೆ ಆಗ್ಬೇಕು ಅಷ್ಟೇ. ಇಲ್ಲದೆ ಇದ್ರೆ ನೀವು ಒಬ್ಬರೇ ಬಂದರೂ ಆಗುದಿಲ್ಲ. ಒಬ್ಬರೇ ಬಂದ್ರು ಆಗಲ್ಲ. ತಲೆ ಕೆಡ್ಸ್ಕೊಬೇಕು. ಇನ್ ಥಿಯೇಟರ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ, ನಾವು ಎಷ್ಟು ಆಮೇಲೆ ನಾನು 500-300 ಥಿಯೇಟ್ರು 250 ಥಿಯೇಟ್ರು ನೋ, ಓನ್ಲಿ 50 ಸೆಂಟರ್ಸ್, 50 ಮಲ್ಟಿಪ್ಲೆಕ್ಸ್. ನಾನು ಹೇಳ್ತಾ ಇದ್ದೀನಿ ಜಾಸ್ತಿ ಹೋಗ್ಬೇಡ, 2-3 ಶೋ ಕೊಡು ಸಾಕು ಅಂತಿದ್ದೀನಿ. ಆಮೇಲೆ ಫಸ್ಟ್ ಡೇ ಆದ್ಮೇಲೆ ನೀನು ಹಾಕೋ, ನಾನು ಬೇಡ ಅಂತ ಹೇಳಲ್ಲ. ಜನ ರುಚಿ ನೋಡ್ಲಿ, ಆಮೇಲೆ ತಗೊಳ್ಳಿ. ನಿಮಗಷ್ಟು ಕಾನ್ಫಿಡೆನ್ಸ್ ಇದೆ? ಗಾಡ್ಸ್ ಗ್ರೇಸ್ ಇದೆ ಸರ್, ಚೆನ್ನಾಗಿ ಬಂದಿದೆ. ಆಶೀರ್ವಾದ ಒಂದು ಬೇಕು, ಅದಿಲ್ಲ ಅಂದ್ರೆ ಆಗಲ್ಲ. ಅದಕ್ಕೂ ಎಲ್ಲ ಪ್ರೇ ಮಾಡಿದ್ದೀವಿ. ಕರೆಕ್ಟ್. ಅರುಣ, ನಿಮ್ಮ ಕೆಲಸದ ಮೇಲೆ ಎಷ್ಟು ನಂಬಿಕೆ ಇದೆ? ನಿನ್ನ ಜನ್ಮ ನಕ್ಷತ್ರ, ಭವಿಷ್ಯ, ಲಕ್ಕು, ಇದ್ರ ಮೇಲೆ ಎಷ್ಟು ನಂಬಿಕೆ ಇದೆ ನಿಮಗೆ? ಸರ್ ಎರಡು ಈಕ್ವಲ್ ಆಗಿದೆ ಸರ್. ಕೆಲಸನೂ ಈಕ್ವಲ್ ಆಗಿದೆ, ದೈವ ಬಲನೂ ಈಕ್ವಲ್ ಆಗಿದೆ ಅಂತ. ಜನ್ಮ ನಕ್ಷತ್ರ ಅದು ಗೊತ್ತಿಲ್ಲ ಸರ್, ಬಟ್ ಅವನ ಆಶೀರ್ವಾದ ಇದೆ ಸರ್. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಜನ ಸಪೋರ್ಟ್ ಮಾಡಿದ್ದಾರೆ ಸರ್, ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಆಮೇಲೆ ಇವರು ಈ ಥರ ಮುಂದಕ್ಕೆ 11 ಸಿನಿಮಾ ಬರ್ತದೆ ಸರ್. ಇದು ಏನಾಗಿದೆ, ಸಿನಿಮಾ ಬಂದು ಎಂಟರ್ಟೈನ್ಮೆಂಟ್ಗಿಂತ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಒಳಗಡೆ ಇರೋರ್ಗಿನ ಜನಕ್ಕಲ್ಲ, ಕಾಂಪಿಟೇಷನ್ ಬರ್ತದೆ ಸರ್. ಯಾವಾಗ ನಾವು ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್ಗೆ ಸರ್. ಐ ಆಮ್ ನಾಟ್ ಹಿಯರ್ ಫಾರ್ ಕಾಂಪಿಟೇಷನ್, ಐ ಆಮ್ ಹಿಯರ್ ಫಾರ್ ಎಂಟರ್ಟೈನಿಂಗ್. ಆ್ಯಂಡ್ ಆ ಪರ್ಪಸ್ ಸರ್ವ್ ಆಗುತ್ತೆ ಸರ್. ಗಾರ್ಗ ಆ ಪರ್ಪಸ್ ಸರ್ವ್ ಮಾಡುತ್ತೆ. ನಮ್ಮಲ್ಲಿ ಕಾಂಪಿಟೇಷನ್ಗೆ ಹೋಗಿ ಸೋತು ಸುಣ್ಣವಾಗಿ ಎಲ್ಲವನ್ನೂ ಕಳ್ಕೊಂಡ್ರೂ ಕೂಡ ನಾವು ಇವತ್ತಿನವರೆಗೂ ಒಂದು ಸಿನಿಮಾವನ್ನು ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. 10-12 ಸಿನಿಮಾ ಬಂದ್ರೆ ಪ್ರೇಕ್ಷಕನ ಕಥೆ ಏನು? ಅದೇನೆ ಅವನೇನು ಟೈಮ್ ಇಲ್ಲಿ ಸಿಗುತ್ತೆ ನೋಡಕ್ಕೆ, ಯಾವ್ದು ರೀಚ್ ಆಗುತ್ತೆ. ಈಗ ಒಂದು ಆ್ಯಡ್ ನಿಮ್ದೇ ಅಂದ್ರೂ ಎಷ್ಟು ನೀವು ಮಾಡೋಕ್ಕಾಗುತ್ತೆ? ಎಲ್ಲ ಅದೇ ಥರ ಆಗುತ್ತೆ. ತಿಳ್ಕೊಬೇಕ. ನಾವು ಡೇಟ್ ಹಾಕಿದ್ಮೇಲೆ ಬರ್ಬೇಕು. ಈಗ ಕೇವಲ ನಿಮಗಷ್ಟೇ ಎಫೆಕ್ಟ್ ಅಲ್ಲ, ಅವ್ರಿಗೂ ಎಫೆಕ್ಟ್ ಆಗ್ತದೆ. ಆಲ್ರೆಡಿ ಏನೋ ಜಜ್ಮೆಂಟ್ ಬರ್ದಾಗ ಹೋಗಿದ್ಯಾ ಇದು ಸೂಪರ್ ಡೂಪರ್ ಇಟ್ಟು ಅಂತ? ಇಲ್ಲಲ್ಲ, ಎಲ್ಲರೂ ಪರೀಕ್ಷಾ ಕಾಲದಲ್ಲಿ ನಿಂತಿದ್ದಾರೆ. ಎಲ್ಲರಿಗೂ ತೊಂದರೆ ಸರ್. ಈಗೆಲ್ಲ ಸ್ಟೂಡೆಂಟ್ಸ್ ಆಗಿದ್ದೀವಿ ಸರ್. ಮಾಸ್ಟರ್ ನಮ್ಮ ಆಡಿಯನ್ಸು ಎಕ್ಸಾಮ್ಸ್ ಕೊಟ್ಟಿದ್ದಾರೆ. 6ನೇ ತಾರೀಕು ಎಕ್ಸಾಮು ಸರ್. ಇಮಿಡಿಯೇಟ್ ರಿಸಲ್ಟ್ ಅಂದರೆ ನೆಕ್ಸ್ಟ್ ಶೋಲಿ ಗೊತ್ತಾಗುತ್ತೆ. ಓ ಇವನು ಪಾಸ್, ಇವನು ಡಿಸ್ಟಿಂಕ್ಷನ್, ಇನ್ನೊಂದಷ್ಟು ಜನ ಸರಿ ಓದಿಲ್ಲ, ಏನು ಇಲ್ಲ ಅಂತ. ಎಷ್ಟು ಜನ ಕಾಯ್ತಾ ಇರ್ತಾರೆ. ಕ್ವಶನ್ ಪೇಪರ್ ಏನ್ ಲೀಕ್ ಆಗಿಲ್ಲ. ಹಾಗಾಗಿ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಜನರಂದ್ರೆ ಥಿಯೇಟ್ರಿಗೆ ಬಂದರೆ ಅವ್ರಿಗೆ ನಿರಾಸೆ ಆಗಲ್ಲ, ದಿಲ್ ಬಿ ಸ್ಯಾಟಿಸ್ಫೈಡ್. ಇದೊಂದು ಗ್ಯಾರಂಟಿ ಇದೆ. ಪರ್ಸೆಂಟೇಜ್ ಆಫ್ ಸ್ಯಾಟಿಸ್ಫೈಡ್ ಡಿಪೆಂಡ್ಸ್ ಅಪಾನ್ ದೇರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಹೌದು, ನನ್ನ ಪ್ರಕಾರ ಪರ್ಸೆಂಟೇಜ್ 60 and above ಲೈಕ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಅದು 100 ಆಗ್ಬೋದು, ಅದಕ್ಕಿಂತ ಕಡಿಮೆ ಅದು ನನ್ನ ಜಡ್ಜ್ಮೆಂಟ್ ಪ್ರಕಾರ. 60 ಮಿನಿಮಮ್ ಪರ್ಸೆಂಟೇಜ್ ಹೋಗ್ಬೋದು, 100 ಹೋಗ್ಬೋದು. ಅದು ನಮ್ಮ ಕೈಲಿಲ್ಲ ಗುರುಗಳೇ. ಶಶಿ, ಇದು ನಿಮಗೆ ಒಂದು ಬೆಸ್ಟ್ ಆರಂಭನ ಇದು? ಸರ್ ಗುಡ್ ಸ್ಟಾರ್ಟ್ ಸರ್. ಲೈಕ್ ಅಂದರೆ ಇವತ್ತೊಂದು ಕಾನ್ಫಿಡೆನ್ಸ್ ಇದೆ, ಯಾರನ್ನ ಬೇಕಾದ್ರೂ ನಾನು ಡೈರೆಕ್ಷನ್ ಮಾಡ್ಬೋದು, ಎಷ್ಟು ದೊಡ್ಡ ಸ್ಕೇಲ್ ಬೇಕಾದ್ರೂ ನಾನು ಹ್ಯಾಂಡ್ಲ್ ಮಾಡ್ಬೋದು. ಆ ಒಂದು ಯಾಕಂದ್ರೆ ನಾನು ಬಂದಿರೋ ಪ್ರೊಡಕ್ಷನ್ ಸುಮಾರು ಜನ ಹೇಳ್ತಾರೆ, ಬಿಡೋ ಫಸ್ಟ್ ಸಿನಿಮಾನೇ ಆಗರಡಿಲಿ ಬಂದಿದೆ, ನೀನು ನೆಕ್ಸ್ಟ್ ಎಲ್ಲೋದ್ರೂ ಬರ್ತೀಯಾ ಅನ್ನೋದು ಒಂದು ನಮಗೊಂದಷ್ಟು ಜನ ಫ್ರೆಂಡ್ಸು ಹೇಳ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಸರ್ ನನಗೆ, ಆ ಒಂದು ಕಾನ್ಫಿಡೆಂಟು ಇದೆ. ಅಶ್ವಿನಿ ರಾಮಪ್ರಸಾದ್ ಅವ್ರ ಬಗ್ಗೆ, ಅವ್ರು ಕೊಟ್ಟ ಅವಕಾಶದ ಬಗ್ಗೆ, ಈ ಸಿನಿಮಾ ಮುಗಿದ ಈ ಹೊತ್ತಿನಲ್ಲಿ ನೀವಿಬ್ರು ಬಹಳ ಖುಷಿಯಾಗಿ ಕೂತಿದ್ದರ ಬಗ್ಗೆ ನನಗೆ ಸಂತೋಷ ಇದೆ. ಆ ತರ ನೋಡೋದು ಬಹಳ ಕಡಿಮೆ ನಾವು. ಸರ್ ನಾನು ಮತ್ತೆ ಅಶ್ವಿನಿ ರಾಮಪ್ರಸಾದ್ ಬಗ್ಗೆ ಅವ್ರ ಹಿಂದ್ಗಡೆ ಕೇಳಬೇಕಾಗಿತ್ತು, ಆದ್ರೆ ಎದುರುಗಡೆನೆ ಕೇಳ್ತಾ ಇದ್ದಿಲ್ಲ. ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಸರ್ ಆಕ್ಚುಲಿ ನಾನು ಸರ್ ನಾನೇನಾದ್ರು ನಾವು ತುಂಬಾ ಪ್ರೀತಿ, ನಾವು ಅವ್ರು ನಂಗೆ ತಿನ್ಸ್ತಾನ ನಾವು ಕಿತ್ತಾಡಿದೀವಿ ಸರ್. ಯಾವ್ದಕ್ಕೋಸ್ಕರ ಕಿತ್ತಾಡಿದ್ವಿ ಅಂದ್ರೆ ಪ್ರಾಡಕ್ಟ್ಗೋಸ್ಕರ ಕಿತ್ತಾಡಿದ್ವಿ ಸರ್. ಇವತ್ತು ಆ ಪ್ರಾಡಕ್ಟ್ ಆಚೆ ಬರ್ತಿದೆ ಸರ್, ನಾವು ಇಬ್ರು ನಿಂತಿದ್ದೀವಿ ಸರ್. ಮತ್ತೆ ಆ ಪ್ರಾಡಕ್ಟ್ಗೆ ಏನಾದ್ರು ಮಾಡಬೇಕು ಅಂದ್ರೆ ಫಸ್ಟ್ ಬರೋದು ಇಬ್ರು ವ್ಯಕ್ತಿ ಸರ್, ನಾವಿಬ್ರು ಸರ್. ನಾವಿಬ್ರು ಬಂದಾಗ ಅವ್ನು ಹಿಂದೆ ಬಂದೇ ಬರ್ತಾನೆ. ಸೊ ಆ ಒಂದು ಬಾಂಡಿಂಗ್ ಡೇ 1 ಇಂದ ಟಿಲ್ ಟುಡೇ ರಿಲೀಸ್ ಆದ್ಮೇಲೂ ಇರುತ್ತೆ ಸರ್. ಬಟ್ ಒಂದು ಕೊರಳೆ ಅವ್ನ ಅಪ್ರಿಷಿಯೇಟ್ ಮಾಡಿದ್ದು ಏನಂದ್ರೆ, ಏನು ಕರೆಕ್ಷನ್ಸ್ ಹೇಳಿದ್ರು ಏನಕ್ಕೆ ಅಂತ ಹೇಳಕ್ಕೆ ಇದು ಮಾಡ್ತಿರಲಿಲ್ಲ. ಅವ್ನಿಗೆ ಅರ್ಥ ಆಗೋದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಮಾಡ್ತಿದ್ದ ನೀಟಾಗಿ. ನಾನು ಹೇಳಿದ್ದೆ ಇಲ್ಲ ಸರ್, ಅದು ಬೆಳೆಯುವ ಲಕ್ಷಣ ಅಲ್ಲ. ಆಮೇಲೆ
ಅವ್ನು ಮುಂದೆ ಹೇಳ್ಬಾರ್ದು, ಡೌನ್ ಟು ಅರ್ಥ ಆಮೇಲೆ ಮಾಡಿದಾನೆ ಸರ್ ಕೆಲಸ. ನಾನು ಅಷ್ಟು ಕಷ್ಟಪಟ್ಟಿಲ್ಲ ಸರ್, ಇವನು ಅಷ್ಟು ಕಷ್ಟಪಡ್ತಾ ಇದ್ದಾನೆ ರಿಲೀಸ್ಗೆ. ನಂದು ವಾಯ್ಸ್ ಒಂಥರ ಆಗಿದೆ ಇವತ್ತು, ಯಾಕಂದ್ರೆ ಹೈದ್ರಾಬಾದ್ಗೆ ಹೋಗಿ ಬಂದ್ವಿ. ಡೇ ಟೈಮ್ ಎಲ್ಲ ಇಂಟ್ರೋಸ್ ಎಲ್ಲ ಫಿಕ್ಸ್ ಆಗಿದೆ. ಹೆಂಗೆ ಹೋಗ್ತೀವಿ ಅಂದರೆ ಸಾಯಂಕಾಲ 5 ಗಂಟೆ 6 ಗಂಟೆ ಫ್ಲೈಟ್ ಹೋಗ್ಬಿಟ್ಟು ನೈಟ್ ಫುಲ್ಲು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ತಿರುಗಿ ಶುರು ಮಾಡಿದ್ದೀವಿ ಬಸ್. ಏನಕ್ಕೆ ಅಂದರೆ ಆ ಫೈನಲ್ ಕಾಪಿ ನೋಡ್ಬೇಕಾಗಿತ್ತು ನಾನು ವಿತ್ ಮಿಕ್ಸ್. ನೋಡಿದ್ದೀವಿ, ಇಂಚ್ ನೋಡಿದ್ದೀವಿ, ಬಟ್ ಆ ಅಟ್ಮಾಸಲ್ಲಿ ನೋಡಬೇಕು ಅಂತ ನಾವು ಹೋದ್ವಿ. ಅಲ್ಲೂ ಒಂಚೂರು ಏನೋ ಮಗ ಹಿಂಗೆ ಅಂದೆ, ತಕ್ಷಣ ಟಕ್ 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 ಅಂತ ಕರೆಕ್ಷನ್, ಬರೀ ವಾಯ್ಸ್ ಓವರ್ ಇತ್ತು. ಸ್ವಲ್ಪ ಬೆಟರ್ಮೆಂಟ್ಗೆ ಗೊತ್ತಾಯ್ತು, ನಾವೇನು ಚೇಂಜ್ ಮಾಡಲಿಲ್ಲ, ಸ್ವಲ್ಪ ಕ್ಲಾರಿಟಿ ಹೊಡಿತಾ ಇದೀವಿ ಮಗ ಅಂತೆ. ತಕ್ಷಣ ಅಲ್ಲಿಂದಾನೆ ಫೋನ್ ಮಾಡಿ ಬೆಳಿಗ್ಗೆ ರೆಕಾರ್ಡ್ ಮಾಡಿ ಕಳಿಸ್ಬಿಟ್ವಿ ಅವ್ರಿಗೆ. ಇದಕ್ಕೆ ಆ ಕ್ಲಾರಿಟಿಗೋಸ್ಕರ ನಾವು ಹೋಗಿದ್ದು. ಓಕೆ ಫೈನ್. ಆಲ್ಮೋಸ್ಟ್ 48 hours ಆಯ್ತು ಸರ್ ನಾನು ಮಲಗಿಲ್ಲ. ಈಗ ಲಾಸ್ಟ್ 48 hours ಕಾರ್ ಹೋಗುವಾಗ 1 hour ಮಲ್ತಿದ್ದಂಗೆ. ಇವರು ನನ್ನ ಜೊತೆ ಹಂಗೆ ಇದ್ದಾರೆ. ಬರೀ ನಾನು ಅಂದ್ರೆ ಸರ್ ಅದೇ ಒಬ್ಬ ಡೈರೆಕ್ಟರ್ ಬೇಕಾಗಿರೋದು ಸಪೋರ್ಟ್. ನಾ ಆಕ್ಚುಲಿ ನೀನು ನೋಡ್ಕೋಬಾ ಮಗ, ಏನಾದ್ರು ಇದ್ರೆ ನಂಗೆ ಹೇಳೋ, ಒಂದು 2 track MOV ಕಳಿಸ್ಬಿಡು, ನಾನು ಇಲ್ಲಿ ನೋಡ್ಕೊತೀನಿ ಮನೇಲಿ ಹೇಳ್ಬೋದಾಗಿತ್ತು ಸರ್. ಅಂದ್ರೆ ಆ ಅವಶ್ಯಕತೆ ಇರಲಿಲ್ಲ, ಆ ನಿದ್ದೆ ಕೆಟ್ಟಿ. ಆಕ್ಚುಲಿ ನಂದು ವಾಯ್ಸ್ ಹಾಕ್ಲಿ ಸ್ವಲ್ಪ ಇದಾಗಿದೆ, ಬಟ್ ಅವ್ರಿಗೆ ಹುಷಾರು ತಪ್ಪಿದೆ. ಬಟ್ ಏನಂದ್ರೆ ಆ ಒಂದು ಇಂಟ್ರೆಸ್ಟು ಒಬ್ಬ ನಿರ್ಮಾಪಕ ತೋರಿಸ್ಬೇಕಾದ್ರೆ ಸರ್ ಎಲ್ಲ ನಿರ್ದೇಶಕರಿಗೂ ಸಿಗಲ್ಲ. ಮತ್ತೆ ಏನು ಇಲ್ದೇ ಇರೋರಿಗೆ ಸರ್ ಬರೀ ಬಾಯಿ ಮಾತಲ್ಲಿ ಹೇಳೋ ಕತೆಗೆ ಕೋಟಿ ರೂಪಾಯಿ ದುಡ್ಡು ಅವ್ರ ಮನೆಗೆಲ್ಲ ಅಡ ಇಟ್ಬಿಟ್ಟೆಲ್ಲ ಮಾಡ್ತಾರೆ ಅಂತ ನಿರ್ಮಾಪಕರಿಗೆ. ನಾವು ಲಾಸ್ಟಲ್ಲಿ ನಮ್ದೇನೋ ಒಂದು ಈಗ ಹೌದು ಸರ್ ಗೆದ್ಮೇಲೆ ಎಲ್ಲರೂ ಬರ್ತಾರೆ ಸರ್. ಅವತ್ತು ನನ್ನ ಹತ್ರ ಏನೂ ಇರಲಿಲ್ಲ ಸರ್, ಬರೀ ಬಾಯಿ ಇತ್ತು. ಇವತ್ತು ನನ್ನ ಹತ್ರ ಮೇಕಿಂಗ್ ಇದೆ, ಒಂದು ಸಿನಿಮಾ ಇದೆ, ಅಟ್ಲೀಸ್ಟ್ ಅದು ತೋರಿಸ್ಕೊಂಡು ಇನ್ನೊಬ್ರ ಹತ್ರ ಏನೋ ತೊಗೋಬೋದು. ಬಟ್ ಅವತ್ತು ನನ್ನ ಬಾಯಲ್ಲಿ ಹೇಳ್ತೀನಲ್ಲ ಸರ್ ಕತೆ, ಯಾರ್ದು ದೇಪ್ಕೊಂಡು ತಂದು ಹೇಳ್ಬೋದು ಸರ್ ನಾನು, ಅಥವಾ ಯಾವುದೋ ಒಂದು ಹಾಲಿವುಡ್ ಫಿಲಮ್ ನೋಡ್ಕೊಂಡ್ಬಂದು ಹೇಳ್ಬೋದು ಕತೆ. ಇಲ್ಲ ಈ ಹುಡುಗ ಮಾಡ್ತಾನೆ, ಇವನ ಮೇಲೆ ಇಷ್ಟು ಕೋಟಿ ದುಡ್ಡು ಹಾಕ್ಬೋದು, ಆ ಒಂದು ಬಿಲೀಫ್ ಕೊಡ್ತಾರಲ್ಲ ಸರ್, ಅದಕ್ಕೆ ನಾನು ಸಾಯೋರ್ಗು ಚಿರೋಣಿ ಸರ್. ಬೇಕಾದ್ರೆ ಇದು ರೆಕಾರ್ಡೆಡ್ ಫುಟೇಜ್, ನಾಳೆ ನೋಡಿ ನನ್ನ ಮಗ ಅವತ್ತು ಹಿಂಗೆ ಅಂದಿದ್ದ ಹಿಂಗೆ ಮಾಡಿದ್ರು ಅಂತ ಬೇಕಾದ್ರೆ ನೀವೇ ಒಂದು ಇದು ಮಾಡಿ. ಬಟ್ ನಾನು ಐ ಆಮ್ ವೆರಿ, ಅದು ನನ್ನಲ್ಲಿದೆ ಸರ್. ಯಾಕಂದ್ರೆ ನನ್ನ ಮುಂದೆ ತಂದರು. ಇವತ್ತು ಈ ಒಂದು ಸಂಸ್ಥೆಯಿಂದ ಒಂದು 10 ಜನಕ್ಕೆ ಗೊತ್ತಿರ್ಬೋದು ಶಶಿ ಅನ್ನೋ ಒಬ್ಬ ನಿರ್ದೇಶಕ. ಇವತ್ತು ನಿಮ್ಮ ಪರಿಚಯ ಆಯಿತು ಸರ್. ಓಕೆ ಶಶಿ ಅಂತ ಒಬ್ಬ ಗಾರ್ಗ ನಿರ್ದೇಶಕ ಇದ್ದಾನೆ ಅಂತ ನಿಮ್ಮ ಪರಿಚಯ. ಹಿಂಗೆ ನಂಗೆ ಇಂಡಸ್ಟ್ರಿ ತೋರಿಸ್ಕೊಟ್ಟಿದ್ದು ಇವರು ಸರ್. ಯಾಕಂದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋ ಒಂದೇ ಸಿನಿಮಾ, ಬಟ್ ಈಗ ಆಲ್ಮೋಸ್ಟ್ ಒಂದು ಅರ್ಧ ಇಂಡಸ್ಟ್ರಿ ನನಗೆ ಪರಿಚಯ ಇದ್ದಾರೆ ನನ್ನ ಫೋನ್ ಕಾಲ್ಸಲ್ಲಿ. ಅದು ನನಗೆ ಅಶ್ವಿನಿ ಸಂಸ್ಥೆಯಿಂದ. ಕರೆಕ್ಟ್ ಕರೆಕ್ಟ್. ಮರಿ ಕೊನೆಯದಾಗಿ ಗಾರ್ಗ ಎಕ್ಸ್ಪೀರಿಯನ್ಸು ಸರ್. ಅಂದರೆ ನಿಮ್ಮನ್ನ ಒಂದು ಜಗತ್ತಿಗೆ ಗಾರ್ಗ ಕರ್ಕೊಂಡು ಹೋಗುತ್ತೆ. ಕಥೆನ ನೋಡೋದಕ್ಕಿಂತ ನೀವು ಯಾವಾಗ ಕಥೆಯಲ್ಲಿ ಇನ್ವಾಲ್ವ್ ಆಗ್ತಿರಲ್ಲ, ಯು ಫೀಲ್ ದಟ್ ಸ್ಟೋರಿ ಅರೌಂಡ್ ಯು. ಆ ಸೌಂಡಿಂಗ್ ಆಗಲಿ ಅದೊಂದು ಎಕ್ಸ್ಪೀರಿಯನ್ಸ್ ಸರ್. ಆ ಎಕ್ಸ್ಪೀರಿಯನ್ಸ್ನ ನೋಡೋಕ್ಕೆ ಥಿಯೇಟ್ರಿಗೆ ಬಂದಾಗ ಅದರದ್ದು ಮಜಾ ಬೇರೆ ಇರುತ್ತೆ. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಯವರೆಗೆ ಅಶ್ವಿನಿ ರಾಮ್ ಪ್ರಸಾದ್ ಯಾರು ಅಂತ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಅನ್ನೋದನ್ನು ಮೊದಲೇ ಹೇಳಿದ್ದೀನಿ. ಅವರ ಅನುಭವ, ಅವರ ನೋಟ, ಅವರ ಜಜ್ಮೆಂಟು ನನಗೂ ಬಹಳ ಕಾಲದ ಒಡನಾಡಿ. ಜೋಗಯ್ಯ ಅಂತ ಸಿನಿಮಾ ಬಹುಶಃ ಅದೊಂದು ಚರಿತ್ರೆ. ಅದು ಏಳು ಬೀಳು ಸೋಲು ಗೆಲುವು. ಈ ಸಿನಿಮಾದಲ್ಲಿ ಬಹುಶಃ ಆ ರಿದಮ್ ಇಲ್ಲದೆ ಇದ್ದರೆ, ಆ ಏರಿಳಿತಗಳಿಲ್ಲದೆ ಇದ್ದರೆ ಇಲ್ಲಿ ಯಾರೂ ಉಳಿಯುವುದೂ ಇಲ್ಲ. ಒಂದು ಅಹಂಕಾರದಿಂದ ಸಾಯ್ತಾರೆ, ಇಲ್ಲದೇ ಇದ್ದರೆ ಸೋಲ್ನಿಂದ ಸಾಯ್ತಾರೆ. ಹಾಗಾಗಿ ಅದೆಲ್ಲವನ್ನ ನೋಡಿ ತನ್ನ ಮಗನ ಮೇಲೆ ಇವತ್ತು ಇನ್ವೆಸ್ಟ್ ಮಾಡಿ ಅವನನ್ನು ಇಂಡಸ್ಟ್ರಿಗೆ ತರುವ ಮೂಲಕ ಹೊಸ ನಿರ್ದೇಶಕ ಶಶಿಗೂ ಒಂದು ಜೀವನ ಭವಿಷ್ಯ ಇದೆರಡನ್ನೂ ಕಟ್ಟಿಕೊಡೋ ಮೂಲಕ, ಮುಖ್ಯವಾಗಿ ನನ್ನ ಅನುಭವದಲ್ಲಿ ಹೇಳೋದಿದ್ರೆ, ನಾನು ನೋಡಿದ್ದು ಟ್ರೇಲರ್ ಮಾತ್ರ. ಅದರ ಟ್ರೇಲರ್ ನೋಡಿಯೇ ನನಗೆ ಆ ಸಿನಿಮಾದಲ್ಲಿ ಏನೋ ಒಂದು ಇದೆ, ಕುತೂಹಲ ಇದೆ, ಮತ್ತೊಂದು ನಿರೀಕ್ಷೆ ಇದೆ, ಒಂದು ಇಂಡೆಪ್ತ್ ಆದಂಥ ಪ್ರಯತ್ನ ಇದೆ, ಮತ್ತು ಇದೊಂದು ಮಾಮೂಲಿ ಸಿನಿಮಾ ಅಲ್ಲ ಅನ್ನುವಂಥ ಒಂದು ಕಲ್ಪನೆ ನನ್ನ ಒಳಗೆ ಬಹಳ ಗಟ್ಟಿಯಾಗಿ ಮೂಡಿದೆ. ಅದನ್ನು ಇಲ್ಲಿವರೆಗಿನ ನಮ್ಮ ಮಾತಲ್ಲಿ ನೀವು ಕಂಡುಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. 12 ಸಿನಿಮಾ ಬರಲಿ, 14 ಸಿನಿಮಾ ಬರಲಿ, ನಿಮಗೆ ಇಷ್ಟವಾದ, ನಿಮ್ಮನ್ನು ಕುತೂಹಲಕ್ಕೆ ನೂಕಿದ, ನಿಮ್ಮನ್ನು ಆಸಕ್ತಿಗೆ ಕೆರಳಿಸಿದ ಆ ಸಿನಿಮಾವನ್ನೇ ನೀವು ನೋಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥದ್ರಲ್ಲಿ ಪ್ರಥಮ ಒಂದು ದರ್ಜೆಯಲ್ಲಿ ನಿಮಗೆ ಗಾರ್ಗ ಸಿನಿಮಾ ನಿಮ್ಮನ್ನು ಸೆಳೆಯಲಿ, ನೋಡಿ ಈ ಹುಡುಗನನ್ನು ಗೆಲ್ಲಿಸಿ ಅಶ್ವಿನಿ ರಾಮ್ ಪ್ರಸಾದ್ನಂಥ ಒಬ್ಬ ಅದ್ಭುತವಾದಂಥ ನಿರ್ಮಾಪಕನನ್ನು ನೀವು ಮತ್ತೆ ತೆರೆಯ ಹಿಂದೆ ಗಟ್ಟಿಯಾಗಿ ನಿಲ್ಲಿಸುವ ಮೂಲಕ 10 ತೆರೆಗಳಿಗೆ ಅನುವಾಗುವ ಸಿನಿಮಾ ಅವರಿಂದ ಬರಲಿ ಅಂತ ಆಶಿಸ್ತಾ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ ಸರ್. ಥ್ಯಾಂಕ್ ಯು.